Answer the following question in 8 sentences. 4 mark question idu. What are the objectives of multi-purpose river projects? ಬಹುಪಯೋಗಿ ನದಿ ಕಣಿವೆ ಯೋಜನೆಗಳ ಒಂದು ಉದ್ದೇಶ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ಪ್ರೊವೈಡಿಂಗ್ ಇರಿಗೇಷನ್. ಪ್ರಥಮ ಉದ್ದೇಶ ಏನು ಮಕ್ಕಳೇ? ನೀರಾವರಿಯನ್ನ ಪ್ರೊವೈಡ್ ಮಾಡೋದು. ಸೆಕೆಂಡ್ ಒನ್ ಪ್ರೊಡಕ್ಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಸೊ ಜಲ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಒಂದು ಉದ್ದೇಶ. ಥರ್ಡ್ ಒನ್ ಪ್ರಿವೆನ್ಷನ್ ಆಫ್ ಫ್ಲಡ್ಸ್, ಅಂದ್ರೆ ಪ್ರವಾಹಗಳನ್ನ ನಿಯಂತ್ರಿಸುವುದು. ಫೋರ್ತ್ ಒನ್ ಕ್ರಿಯೇಟಿಂಗ್ ಫೆಸಿಲಿಟಿ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ನೀರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಯಿಸುವುದಕ್ಕೆ ಸೌಲಭ್ಯ ಮಾಡಿಕೊಡುತ್ತೆ ಯಾವುದು? ಇರಿಗೇಷನ್ ಪ್ರಾಜೆಕ್ಟ್ಸ್. ಓಕೆ, ಸಾರಿ, ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ಸ್. ಫಿಫ್ತ್ ಒನ್ ಪ್ರೊವೈಡಿಂಗ್ ವಾಟರ್ ಫಾರ್ ಡೊಮೆಸ್ಟಿಕ್ ಅಂಡ್ ಇಂಡಸ್ಟ್ರಿಯಲ್ ಯೂಸ್. ಈಗ ನದಿಗಳಲ್ಲಿ ನೀರು ಹೆಚ್ಚಾಗಿರುವುದರಿಂದ ಆ ನೀರನ್ನ ಮನೆಯ ಉದ್ದೇಶಕ್ಕೆ, ಡೊಮೆಸ್ಟಿಕ್ ಅಂದ್ರೆ ಪರ್ಸನಲ್ ಯೂಸ್ಗೆ ಅಥವಾ ಇಂಡಸ್ಟ್ರಿಯಲ್ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಅದು ಯಾವುದರಿಂದ ಆಗತ್ತೆ? ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇಂದ. ಸಿಕ್ಸ್ತ್ ಒನ್ ಪ್ರಿವೆಂಟಿಂಗ್ ಸಾಯಿಲ್ ಇರೋಷನ್. ಈ ಒಂದು ಅಣೆಕಟ್ಟುಗಳನ್ನು ಕಟ್ಟುವುದರಿಂದ ಅಥವಾ ಹರಿದು ಹೋಗುತ್ತಿರುವ ನೀರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಸಾಯಿಲ್ ಇರೋಷನ್. ಓಕೆ, ಸೊ ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ಸ್ ದೇ ಆರ್ ಹೆಲ್ಪ್ಫುಲ್ ಇನ್ ಪ್ರಿವೆಂಟಿಂಗ್ ಸಾಯಿಲ್ ಇರೋಷನ್ ಆಲ್ಸೋ. ಸೆವೆಂತ್ ಒನ್ ಡೆವಲಪಿಂಗ್ ಫಿಶರೀಸ್, ಮೀನುಗಾರಿಕೆಯನ್ನ ಡೆವಲಪ್ ಮಾಡೋದಿಕ್ಕೆ, ಅಭಿವೃದ್ಧಿ ಮಾಡೋದಿಕ್ಕೆ. ಏಟ್ ಒನ್ ಲಾಸ್ಟ್ ಒನ್ ಇಸ್ ಎನ್ಹ್ಯಾನ್ಸಿಂಗ್ ಫಾರೆಸ್ಟ್ ವೆಲ್ತ್. ಸೊ ಅರಣ್ಯದ ಹೆಚ್ಚು ಮಾಡೋದಕ್ಕೂ ಕೂಡ ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ ಒಂದು ಉತ್ತಮವಾದ ಕಾರ್ಯ ಮಾಡುತ್ತೆ. ಓಕೆನಾ? ಸೊ ಇವೆಲ್ಲ ಏನು ಈ ಆಬ್ಜೆಕ್ಟಿವ್ಸ್, ಉದ್ದೇಶಗಳು, ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ ನ ಉದ್ದೇಶಗಳು. ಓಕೆ.